ವಿಶ್ವಾದ್ಯಂತ ಆರಾಧಿಸಿದಂತ ವ್ಯಕ್ತಿನ ಫೋಟೋ ನಿಮ್ಗೆ ಎಲ್ಲಾದ್ರೂ ಕಾಣುತ್ತಾ? ನಿಮ್ಗೆ ಓದಿಸ್ತಾರಪ್ಪ ವಿದ್ಯಾರ್ಥಿಗಳೇ? ಓದ್ಸಲ್ಲ. ಸರಿ. ಏನಾದ್ರೂ ಜಾತಿ ಭೇದ ಭಾವ ಮಾಡ್ತಿರೋ ಅಥವಾ ಸಂವಿಧಾನದ ವಿರೋಧಿಯೋ? ಏನಿದೆ ಅದು ಇದಕ್ಕೆ ಆದೇಶ ಇಲ್ಲ ನಂಗೆ ಇರೋದು ಬರೀ ಸರ್ಕಾರಿ ಪ್ರೌಢಶಾಲೆ ಮಟ್ಟೂರ್ ಇವತ್ತು ಒಂದು ವಸತಿ ನಿಲಯದ ವಿಚಾರವಾಗಿ ನಾವು ಬಂದಿದ್ವಿ. ಈ ಶಾಲೆಗೆ ಭೇಟಿ ಕೊಡೋ ಕಲಿಸ್ತು ಭೇಟಿ ಕೊಟ್ಟಿವಿ. ಇಲ್ಲಿ ಮುಖ್ಯೋಪಾಧ್ಯಾಯ ಇದ್ದಾರೆ ಸರ್. ತನ್ನ ಹೆಸರು? ಶಿವಕುಮಾರ್ ಅಂತೇಳಿ ಮುಖ್ಯೋಪಾಧ್ಯಾಯರಿದ್ದಾರೆ. ನಮಗೊಂದು ವಿಚಾರ ಇಲ್ಲಿ ಕುಂತ ಏನ್ ಅರಿವು ಬಂತಂತಂದ್ರೆ, ನಮ್ಮ ಒಂದು ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನಡೀತಕ್ಕಂತ ಒಂದು ದೇಶ ಇವತ್ತು ಮಹಾನ್ ವ್ಯಕ್ತಿ. ಇಡೀ ನಮ್ಮ ದೇಶದಾಗೆಲ್ಲ ವಿಶ್ವಾದ್ಯಂತ ಅವ್ರನ್ನ ಆರಾಧಿಸ್ತಾರ. ನಿಮಗೂ ಗೊತ್ತು, ಎಲ್ಲ ಪ್ರತಿಯೊಬ್ಬರಿಗೆ ಗೊತ್ತು. ವಿಶ್ವಾದ್ಯಂತ ಆರಾಧಿಸಿದಂತ ವ್ಯಕ್ತಿನ ಇಲ್ಲಿ ನೋಡ್ಬೋದು. ಸರ್ಕಾರಿ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನಿಮ್ಗೆ ಎಲ್ಲಾದ್ರೂ ಕಾಣುತ್ತಾ? ನೋಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಎಲ್ಲಿಟ್ಟಿದ್ರಂತಂದ್ರೆ ಅಲ್ಲಿಗೆ ಜೂಮ್ ಹಾಕೋಣ. ಆ ಫೋಟೋದ ಹಿಂದಗಡೆ ಸರಸ್ವತಿ ಫೋಟೋದ ಹಿಂದಗಡೆ ಸರಸ್ವತಿ ಫೋಟೋದ ಹಿಂದ್ಗಡೆ ಇಕ್ಕಿದ್ರು. ಅದನ್ನ ಕೂಡ ನಿಮ್ಗೆ ಹಾಕ್ತೀನಿ. ಇದ್ರ ಮೇಲೆ ಎಷ್ಟು ಧೂಳು ಇರೋದು ಸರ್ ಹೇಳ್ತಾರೆ, ಸರ್ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನೀವು ಹಾಕಿಲ್ಲ ಅಂತ ಕೇಳಿದ್ರೆ, ಇಲ್ಲ ದಿನ ಪೂಜೆ ಮಾಡ್ತೀವಿ ಅಂಬೇಡ್ಕರ್ ಸರ್ಗೆ. ಪೂಜೆ ರಾತ್ರಿ ಸುಮ್ಮನೆ ಇರೋಲ್ಲ. ದಿನಾಲು ಸಂವಿಧಾನ ಪೀಠಿಕೆ ಓದುವಾಗ ಪೂಜೆ ತೋಟಲ್ಲಿ ಇರ್ತಾರೆ. ಸಂವಿಧಾನ ಪೀಠಿಕೆ ಇಲ್ಲಿ ಸಂವಿಧಾನ ಪೀಠಿಕೆ ಪ್ರಿಯ ರಾಜ್ಯಕ್ಕೆ ಸಂವಿಧಾನ ಪೀಠಿಕೆ ತರ್ತಾರೆ, ಇರ್ತಾರೆ. ಅದೊಂದು ಬಿಡ್ತೇವಿ. ಅದು ಇದಕ್ಕೆ ಆದೇಶ ಇಲ್ಲ ನಂಗೆ ಇರೋದು ಬರೀ ಸಂವಿಧಾನ ಪೀಠಿಕೆ ಓದ್ಬೇಕಂತದ ಓದ್ತಾರ. ಅದ್ರ ಜೊತೆ ಇಡೋಕೆ ಅಂತ ಹೇಳಿದ್ವಿ ನಾವು. ಇರ್ತಾರ ಹಂಗೆ ತಂದಿರ್ತಾರೆ ನಮ್ಮಲ್ಲಿ. ಸೊ ಅರಿಕಾಲಿಂಗ ಡೈಲಿ ಸಂವಿಧಾನ ಪೀಠಿಕೆ ಓದುವಾಗ ಅಂಬೇಡ್ಕರ್ ಸರ್ ಅವರ ಫೋಟೋ ಇಡ್ತಾರಂತ. ಇಲ್ಲಿ ನೋಡ್ರಿ ಧೂಳು. ಜೂಮ್ ಮಾಡ್ತೇವೆ ಸರ್. ಜೂಮ್ ಮಾಡಿ ತೋರ್ಸು. ಧೂಳು ಹಿಡ್ದೈತಿ ಅಲ್ಲಿ ಕಾಣುತ್ತಲ್ಲ. ಆ ಫೋಟೋದ ಗುಂಪಿನಲ್ಲಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮುಚ್ಚಿಟ್ಟಿದ್ರು. ಪ್ರತಿ ಸರ್ಕಾರಿ ಇಲಾಖೆಯಲ್ಲಾಗ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಅಲ್ಲೇ ಇರುತ್ತಲ್ಲ, ಡೈಲಿ ಅಲ್ಲೇ ಇರುತ್ತೆ ಸರ್. ಫೋಟೋ. ಸದ್ಯಕ್ಕೆ ತೋರ್ತಾರೆ ಇರ್ತಾರೆ, ಮತ್ತೊಂದು ಇರ್ತಾರೆ, ಇನ್ನೊಂದು ತಂದ ಮಾಡ್ತಾರೆ. ಸರ್ ದಯವಿಟ್ಟು ಈ ಫೋಟೋ ನಲ್ಲಿ ಹಾಕ್ಸಿ. ಇಷ್ಟಿದ ನೀವ್ ಏನ್ ಮಾಡ್ತಿದ್ರಿ ಸರ್? ಈ ಫೋಟೋ ನಲ್ಲಿ ಹಾಕ್ಸಿರಿ. ಇವರು ಅದೇ ಇವತ್ತು ಬಂದ ಇಲ್ಲ ಒಂದ್ ನಿಮಿಷ ಸರ್. ನೀವು ಸಂವಿಧಾನ ಪೀಠಕ್ಕೆ ಬಾಬಾ ಸಾಹೇಬ್ರ ಫೋಟೋ ಇಟ್ಟು ಸಂವಿಧಾನ ಪೀಠಕ್ಕೆ ಮಾಡ್ತು ಡೈಲಿ ಅಂತ ಕೇಳ್ತೇವೆ. ವಿದ್ಯಾರ್ಥಿಗಳು ಬಂದಾರ ಎಲ್ಲಾರು ಇಲ್ಲ ಅಂತ ಹೇಳ್ತಾರ. ಏ ಕರೀರಪ್ಪ ವಿದ್ಯಾರ್ಥಿಗಳನ್ನೇ ಹೇಳಕತ್ತಾರ ನೀವು ಮಾಡ್ಸಲ್ಲ ದಿನ ಅಂತ. ಬರೀಪ್ಪ ಮಾಡಿಸ್ತಾರ ದಿನ. ದಿವಸ ಸಂವಿಧಾನ ಪೀಠಿಕೆ ಓದ್ತಾರೆ. ಏ ಸರ್ ನೀವ್ ಗಪ್ಪಿರಿ ಸರ್. ಫೋಟೋ ಇಟ್ಟು ಓದಿಸ್ತಾರ? ಓದ್ಸಲ್ಲ. ಯಾರು ಡೈಲಿ ಇಲ್ಲಿ ಹೊರಗಡೆ ಅಂಬೇಡ್ಕರ್ ಫೋಟೋ ಇಟ್ಟು ನಿಮ್ಗೆ ಓದಿಸ್ತಾರಪ್ಪ ವಿದ್ಯಾರ್ಥಿಗಳೇ? ಓದ್ಸಲ್ಲ. ಸರಿ. ಸರ್ ನೀವು ದಿನಾಲು ಅಂಬೇಡ್ಕರ್ ಅವರ ಫೋಟೋ ಇಟ್ಟು ನಾವು ಸಂವಿಧಾನ ಪೀಠಿಗೆ ಓದಿಸ್ತೀವಿ ಅಂತ ಹೇಳಿದ್ರಿ. ನಿಮ್ಮ ವಿದ್ಯಾರ್ಥಿಗಳೇ ಓದಿಸಲ್ಲ ಅಂತ ಹೇಳ್ತದಲ್ಲ ಸರ್. ನಮ್ಮ ಕಂಡ ಪ್ರಕಾರ ಏನಾದ್ರೂ ಜಾತಿ ಭೇದ ಭಾವ ಮಾಡ್ತಿರೋ ಅಥವಾ ಸಂವಿಧಾನದ ವಿರೋಧಿಯೋ? ಏನಿದೆ ಏನಿಲ್ಲ. ದಿವಸ ಮಕ್ಕಳಿಗೆ ಅದರ ಆದ್ಯತೆ ಕೊಡೋದನ್ನೇ ಸರಿಯಾಗಿ. ಈಗ ಇಲ್ಲಿ ನಮಗೆ ಏನ್ ತೋರಿಸ್ತಂದ್ರೆ, ಒಂದು ನೀವು ಜಾತಿ ಭೇದ ಭಾವ ಮಾಡ್ತೀರಿ, ಈಗ ನೀವು ಸಂವಿಧಾನ ವಿರೋಧಿ. ಇದು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನೆಂದ್ರೆ, ಪ್ರತಿ ಸರ್ಕಾರಿ ಇಲಾಖೆಯಲ್ಲಾಗ್ಲಿ ಸರ್ಕಾರಿ ಶಾಲೆಯಲ್ಲಾಗ್ಲಿ ಅಂಬೇಡ್ಕರ್ ಅವರ ಫೋಟೋಕ್ಕೆ ಅವಮಾನ ಮಾಡಿದ್ರೆ ನಮ್ಮ ಗಮನಕ್ಕೆ ಬಂದ್ರೆ ಸಹಿಸಲ್ಲ. ಇದನ್ನ ಕರ್ನಾಟಕ ಸರ್ಕಾರದ ಒಂದು ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಏನಿದೆಯಲ್ಲ, ಗಂಭೀರವಾಗಿ ಇದನ್ನ ಗಮನಕ್ಕೆ ತಗೊಂಡು ಒಂದು ಕ್ರಮ ಜರುಗಿಸುವಂತ ಕೆಲಸ ಆಗ್ಬೇಕು. ಸಾರ್ವಜನಿಕರಾಗಿ ಹಿಂದುಳಿದ ವರ್ಗಗಳ ಸಮುದಾಯದವರಾಗ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಟ್ಟಂತ ಸಂವಿಧಾನ ಒಂದು ಭಿಕ್ಷೆ. ಆ ಭಿಕ್ಷೆಯಲ್ಲಿ ಇವತ್ತು ನಾವೆಲ್ಲರೂ ಬದುಕ್ತಾ ಇದೀವಿ. ಅಂತ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮುಖ್ಯೋಪಾಧ್ಯಾಯರಿಂದ ನೇರವಾಗಿ ಅವಮಾನ ನಡೆದಿರತಕ್ಕಂತ ಘಟನೆ ಮಟ್ಟೂರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ. ಅವರಿಗೆ ಗೌರವ ಕೊಡ್ತಕ್ಕಂಥ ಡೈಲಿ ನಡೀತಾರೆ. ಅಂಬೇಡ್ಕರ್ ಫೋಟೋ ಹೋಗಿದ್ದಕ್ಕೆ ಮೂಲೆ ಹಾಕಿರಿ. ಇಷ್ಟೊಂದು ಇಷ್ಟೊಂಥರ ನಿಮ್ಗೆ ಸಂವಿಧಾನದಿಂದ ಮಾಡಾಕತ್ತಿರೋ ನೀವೇನು ನೀವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು ಬಿಟ್ಟು ಮಿಕ್ಕಿದವ್ರು ಎಲ್ಲರೂ ಇದ್ದಾರೆ ಸರ್. ಫಂಕ್ಷನ್ ಮಾಡಿ ಎಷ್ಟು ದಿವಸ ಆಯ್ತು ಕೇಳಿ ಮೇಡಮ್? ಅಂದ್ರೆ ಇವರೆಲ್ಲ ಸಂವಿಧಾನ ವಿರೋಧಿಗಳು ಅಂತ.
ಹಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮೇನ್ ಫ್ರಂಟಿಗೆ ಇರುವಂತದ್ದು ಇದು ಮೂಲಿ ಗುಂಪು ಮಾಡ್ತೀರಂದ್ರ ಮೇಲೆ ಹಾಕಿ ಎಲ್ಲಿ ಕಟ್ಟ್ಯಾನವ ಯಾಕಪ್ಪ ನೀವು ಸಂವಿಧಾನ ವಿರೋಧಿಗಳು ನೀವೆಲ್ಲ. ಮೂಲೆಗೆ ನೀವು ಈ ಥರ ಎಲ್ಲ ಮಾಡ್ತೀರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮೂಲೆ ಗುಂಪು ಮಾಡ್ತೀರಲ್ಲ, ನೀವು ಸಂವಿಧಾನ ವಿರೋಧಿಗಳು ನೀವೆಲ್ಲ. ಸೆಂಟ್ರಲ್ ಪ್ಲೇಸ್ ನ ಯಾಕಪ್ಪ ಅದು ವಿಡಿಯೋ ಮಾಡಿ ಅದು ವಿಶ್ವಕರ್ಮ ಅಂತ ಐತಂದ್ರೆ ಎಲ್ಲಿದೆ ವಿಶ್ವಕರ್ಮ ಅಂತ ಐತೆ. ಸ್ವಲ್ಪ ಹೊರಗೆ ಸ್ವಲ್ಪ ಮನೆಗೆ ಬಂದು ಸ್ವಲ್ಪ ಬಂದು ಲಾಸ್ಟ್ ಅಲ್ಲಿ ಎಲ್ಲಿ ಚೇರ್ ಹಾಕೊಂಡು ಹಾಕೋನಿ ಎಲ್ಲಿ ಚೇರ್ ತೆಗೆದು ಅಲ್ಲೇ ಕಟ್ಟಿದ್ದಾರೆ ಇಲ್ಲದವಲ್ಲ ಸರಿ ಇದು ಸರ್ ಅಲ್ಲೋ ಅದು ಧೂಳೈತಿ ವರ್ಷ ಹಂಗಾಗ್ತೀರಾ ಹೆಂಗ ಇಲ್ಲ ಇನ್ನೊಂದು ಅದು ಧೂಳು ಎಷ್ಟು ಇರ್ಬೇಕು ನೋಡು ಫುಲ್ ಧೂಳು ಹಿಡಿದ್ಬಿಡೈತೆ ಅದು. ಅಲ್ಲ ಅದನ್ನು ನಾವು ಕಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ನ ಮೂಲೆ ಹೋಗಿದಾರೆ ಇಲ್ಲಿ ಅವ್ರು ತಗೊಂಡು ಏನು ಮಾಡಾಮೇಲೆ ಹಂಗಂತಾರ ಅಲ್ರಿ ಸರ ಅಂಬೇಡ್ಕರ್ನ ಅಲ್ಲಿ ಮೂಲೆಗೆ ಹಾಕ್ಬಿಟ್ರಿ ಸರ ಅವರು ಮೇಲೆ ಫಂಕ್ಷನ್ ಆಗಿ ಸರ್ ಇಲ್ಲಿ ಒಂದು ನೀವು ಫಂಕ್ಷನ್ ಸರ್ ಹಾಂ ಸರ್ ಇನ್ನೊಂದು ಒಂದದಲ್ಲ ಎರಡು ಪ್ರತಿದಿನ ನಾವು ಸರ್ ಯಾವ ಫಂಕ್ಷನ್ ಸರ್ ಯಾವ ಫಂಕ್ಷನ್ ಸಂವಿಧಾನ ಪೀಠಿಕೆ ಹೇಳ್ತೇವ್ರಿ ಡೈಲಿ ಬೆಳಿಗ್ಗೆ ತಂದಿರ್ತಾವ ಡೈಲಿ ಹೌದು ಡೈಲಿ ಬೆಳಗ್ಗೆ ತಂದಿಡ್ತೀರಿ ಹಾಂ ಅದು ಇಲ್ಲಿ ಕೊಡು ಇಲ್ಲಿ ಇಲ್ಲಿ ಡೈಲಿ ಬೆಳಗ್ಗೆ ಇಲ್ರಿ ಅಷ್ಟು ಧೂಳು ಇರ್ತದ ವಿಡಿಯೋ ಮಾಡಿ ಹಾಂ ವಿಡಿಯೋ ಮಾಡ್ತೀವಿ ಬೆಳಗ್ಗೆ ಹಾಂ ಒಯ್ತಾರ ಮತ್ತೆ ಅಲ್ಲ ಅಲ್ಲ ನೀವು ನಿಮ್ಮ ಮನೆ ದೇವ್ರ ಪೂಜೆ ಹೆಂಗ್ ಮಾಡ್ತೀರಿ ಹಿಂಗೆ ಧೂಳು